ಜಾಗತಿಕ ದೇಶದ ಮಟ್ಟದಲ್ಲಿ ಅಪಾಯ ಆಗೋ ಲಕ್ಷಣ ಇದೆ. ದೇಶಗಳು ನಾಶ ಆಗ್ತವೆ, ಮಳೆ ಬೆಂಕಿ ಸುರಿಯಿಂದ ಪಂಚಭೂತಗಳಿಂದಲೂ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಇನ್ನೂ ಜಾಸ್ತಿ ಮಳೆ ಆಗೋ ಲಕ್ಷಣ ಇದೆ. ಆಮೇಲೆ ವೈಪರೀಕ ಹವಾಮಾನ ವ್ಯತ್ಯಾಸದಲ್ಲಿ ಜನಗಳು ಸಾಯೋ ಲಕ್ಷಣ ಇದೆ. ಪ್ರಾಕೃತಿಕ ದೋಷ, ನೀರಿನಿಂದ ಮತ್ತು ಆಘಾತಗಳು ಜಾಸ್ತಿ, ಆಕಸ್ಮಿಕ ತೊಂದರೆಗಳು, ಮನುಷ್ಯನೇ ಆಫತ್ ಮಾಡಿಕೊಳ್ತಾ ಇದ್ದಾನೆ. ಆ ಥರ ಒಂದು ತೊಂದರೆಗಳಿದ್ದಾವೆ. ಆಗಿಲ್ಲ, ಆತ್ಮಗಳು ಸಂಚರಿಸ್ತಾ ಇದ್ದಾವೆ. ಹೀಗಾಗಿ ಜಗತ್ತಿನಾದ್ಯಂತ ಸಂಚರಿಸೋದ್ರಿಂದ ಅಂಥ ಆತ್ಮಗಳಿಂದಲೂ ಮನುಕುಲಕ್ಕೆ ಅಪಾಯ ಇದೆ. ಕೋಡಿ ಶ್ರೀಗಳ ಭಯಂಕರ ಭವಿಷ್ಯ, ಇಬ್ಬರು ಮಹಾ ವ್ಯಕ್ತಿಗಳ ಸಾವು, ಸಿದ್ದರಾಮಯ್ಯ ಕುರ್ಚಿ ಬಿಡೋದಿಲ್ಲ, ಹಾಲು ಮತದ ಕಾರಣ ಏನು? ನಮಸ್ಕಾರ ವೀಕ್ಷಕರೇ, ಕರ್ನಾಟಕದಲ್ಲಿ ಭವಿಷ್ಯ ಅಂತಂದರೆ ನಮಗೆ ಥಟ್ ಅಂತ ನೆನಪಾಗೋದು ಕೋಡಿ ಮಠ. ಯಾಕಂದರೆ ಅಲ್ಲಿನ ಶ್ರೀಗಳು ನುಡಿದರೆ ಅದು ಕಲ್ಲಿನ ಮೇಲಿನ ಬರಹ ಅಂತಾನೆ ಜನ ನಂಬಿದ್ದಾರೆ. ಅಂದರೆ ಅವರು ಶಾಸನ ಬರೆದಂತೆ ಅವರು ನುಡಿಯುವಂತಹ ಪ್ರತಿಯೊಂದು ಭವಿಷ್ಯವಾಣಿಗಳು ನಿಜವಾಗತ್ತೆ ಅನ್ನೋದು. ಮಳೆ, ಬೆಳೆ, ಪ್ರವಾಹ, ರಾಜಕೀಯ ಅಥವಾ ಸಾವು ನೋವು, ಕೋಡಿ ಶ್ರೀಗಳು ಹೇಳಿದ್ದು ಇಲ್ಲಿವರೆಗೂ ಸುಳ್ಳಾಗಿರೋ ಇತಿಹಾಸವೇ ಇಲ್ಲ. ಆದರೆ ವೀಕ್ಷಕರೇ, ಈ ಬಾರಿ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ನುಡಿದಿರುವ ಭವಿಷ್ಯ ಕೇಳಿದ್ರೆ ಎಂಥವರ ಎದೆಯಲ್ಲೂ ನಡುಕ ಹುಟ್ಟತ್ತೆ. ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಗುಸುಗುಸು ನಡೀತಾ ಇದೆ. ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಕುರ್ಚಿ ಫೈಟ್ ಜೋರಾಗಿದೆ. ಇಂಥ ಟೈಮಲ್ಲೇ ಬೀದರ್ನಲ್ಲಿ ಪ್ರತ್ಯಕ್ಷವಾದ ಕೋಡಿ ಶ್ರೀಗಳು ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಅವರು ಹೇಳಿರೋದು ಬರೀ ರಾಜಕೀಯದ ಬಗ್ಗೆ ಅಲ್ಲ, ದೇಶಕ್ಕೆ ಕಾದಿರೋ ದೊಡ್ಡ ಕಂಟಕದ ಬಗ್ಗೆ. ದೇಶದಲ್ಲಿ ಇಬ್ಬರು ಮಹಾ ವ್ಯಕ್ತಿಗಳ ಸಾವು ಸಂಭವಿಸಲಿದೆ. ಆ ಇಬ್ಬರು ವ್ಯಕ್ತಿಗಳು ಯಾರು? ದೇಶಕ್ಕೆ ಯಾವ ಅಪಾಯ ಕಾದಿದೆ? ಅಷ್ಟೇ ಎಲ್ಲ, ಸಿಎಂ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸೋಕೆ ಸಾಧ್ಯವೇ ಇಲ್ಲ ಅಂತ ಕೋಡಿ ಶ್ರೀಗಳು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅದಕ್ಕೆ ಅವರು ಕೊಟ್ಟಿರೋ ಕಾರಣ ಹಾಲು ಮತದ ಇತಿಹಾಸ. ವಿಜಯನಗರದ ಹಕ್ಕಬುಕ್ಕರಿಗೂ ಶಿವಾಜಿ ಮತ್ತು ಸಿದ್ದರಾಮಯ್ಯರಿಗೂ ಶ್ರೀಗಳು ಲಿಂಕ್ ಕಲ್ಪಿಸಿದ್ಯಾಕೆ? ಯುಗಾದಿವರೆಗೂ ಏನೂ ಆಗಲ್ವಾ? ಕೋಡಿ ಶ್ರೀಗಳ ಭವಿಷ್ಯವಾಣಿಯಲ್ಲಿ ಪ್ರಕೃತಿ ವಿಪ್ಲವ ಕಾದಿದೆಯಾ ಗಂಡಾಂತರ? ಮತ್ತೆ ಮಳೆ ಬೆಳೆ ಮೇಘಸ್ಫೋಟದ ಬಗ್ಗೆ ನುಡಿದಿರುವ ಭವಿಷ್ಯವಾಣಿ ಏನು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕಾ? ಡಿಕೆಶಿ ಅವರು ಸಿಎಂ ಆಗಬೇಕಾ? ನಿಮಗೇನನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೊಸ ವರ್ಷದ ಆರಂಭದಲ್ಲೇ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರೀ ಅಪಾಯಗಳು ಸಂಭವಿಸುವ ಲಕ್ಷಣಗಳು ಇದೆ ಅಂತ ಕೋಡಿ ಶ್ರೀಗಳು ಹೇಳಿದ್ದಾರೆ. ಜಗತ್ತಿನಾದ್ಯಂತ ನೀರು ಬೆಂಕಿಯಿಂದ ಮಿಲಿಯನ್ ಗಟ್ಟಲೆ ಸಾವಾಗತ್ತೆ. ಆದರೆ ಸತ್ತಿರುವ ಆತ್ಮಗಳಿಗೆ ಸರಿಯಾದ ಸಂಸ್ಕಾರ ಆಗಿಲ್ಲ. ಆತ್ಮಗಳು ಜಗತ್ತಿನಾದ್ಯಂತ ಸಂಚರಿಸ್ತಾ ಇರೋದ್ರಿಂದ ಮನುಕುಲಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಶ್ರೀಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಮನುಕುಲಕ್ಕೆ ಅಪಾಯ ಹೆಚ್ಚು ಎಂದ ಕೋಡಿ ಶ್ರೀಗಳು ಜನರು ಏಕಾಂಗಿತನದಲ್ಲಿ ಬಳಲುತ್ತಾರೆ. ಮಾನಸಿಕ ಸ್ಥೈರ್ಯ ಕಳೆದುಕೊಳ್ಳೋದು, ಇದ್ದಕ್ಕಿದ್ದಂಗೆ ಬೀಳೋದು, ಹುಚ್ಚುತನ ತೋರೋದು ಸೇರಿದಂತೆ ಶಾರೀರಿಕ ಅಂಗಾಂಗಗಳಲ್ಲಿ ಹಲವು ವ್ಯತ್ಯಾಸಗಳು ಆಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಸಂಕ್ರಾಂತಿ ಸಮೀಪಿಸ್ತಾ ಇದ್ದ ಹಾಗೆ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಕೋಡಿ ಶ್ರೀಗಳು ಮಾತನಾಡಿದ್ದು, ಹೊಸ ವರ್ಷ 2026ರಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಬೆಳವಣಿಗೆಯ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಮಳೆ ಬೆಳೆ ಚೆನ್ನಾಗಿದೆ, ಜೊತೆಗೆ ಜಲಗಂಡಾಂತರದ ಅಪಾಯವೂ ಕೂಡ ಇದೆ ಅಂತ ಹೇಳಿದ್ದಾರೆ. ಇನ್ನು 2025ಕ್ಕಿಂತ 2026 10 ಪಟ್ಟು ಅಪಾಯ ಇದೆ ಅಂತ ಕೋಡಿ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಇದು ಜಾಗತಿಕ ಸಮಸ್ಯೆ, ದೇಶಗಳು ನಾಶವಾಗುವ ಲಕ್ಷಣ ಕಾಣಿಸ್ತಾ ಇದೆ. ಮಳೆ ಬೆಂಕಿಯಂತಹ ಪಂಚಭೂತಗಳಿಂದ ಕಷ್ಟ ಹೆಚ್ಚಾಗಲಿದ್ದು, ಭಾರೀ ಮಳೆ, ಪ್ರವಾಹ ಹಾಗೂ ಹವಾಮಾನ ವ್ಯತ್ಯಾಸದಿಂದ ಸಾವು ನೋವು ದುಃಖಗಳು ಹೆಚ್ಚಾಗುತ್ತವೆ. ಪ್ರಾಕೃತಿಕ ದೋಷ ಅಂತಂದರೆ ನೀರು ಅಪಘಾತಗಳು ಜಾಸ್ತಿಯಾಗತ್ತೆ. ಆಕಸ್ಮಿಕ ಹಾಗೂ ಮನುಷ್ಯನಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತ
ಹೇಳಿದ್ದಾರೆ. ಇನ್ನು ಭವಿಷ್ಯದಲ್ಲಿ 2 ರೀತಿಯ ಭವಿಷ್ಯಗಳಿರ್ತವೆ. ಸೂರ್ಯನ ಮೇಲೆ ಭವಿಷ್ಯ ಹೇಳೋದು, ಚಂದ್ರನ ಮೇಲೆ ಭವಿಷ್ಯ ಹೇಳೋದು. ಚಂದ್ರಮಾನ ಯುಗಾದಿ, ಉತ್ತರಾಯಣ ಬದಲಾವಣೆ ಅಂತ ಇದೆ. ಸೂರ್ಯಗ್ರಹಣ ಬದಲಾವಣೆ ಆಗ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಮೇಲೆ ಈ ಪರಿಣಾಮ ಬೀರಲಿದೆ. ಕೆಲವು ರಾಜಕೀಯ ವ್ಯಕ್ತಿಗಳು, ಬಹಳಷ್ಟು ಪಾಳೆಗಾರರು, ಶ್ರೀಮಂತರಿಗೆ ಈ ಒಂದು ಎಫೆಕ್ಟ್ ಆಗಲಿದೆ. ಆದ್ದರಿಂದ ಈ ಸಂಕ್ರಾಂತಿ ಅಂತಹ ಶುಭ ಸಂಕೇತ ಅಲ್ಲ, ಅರ್ಥಾತ್ ಅಶುಭ ಕಾಣಿಸ್ತಾ ಇದೆ ಅಂತ ಶ್ರೀಗಳು ಹೇಳಿದ್ದಾರೆ. ಇನ್ನು ವೀಕ್ಷಕರೇ, ಮೊದಲು ನಾವು ಶ್ರೀಗಳು ಹೇಳಿದ ಕರಾಳ ಭವಿಷ್ಯವಾಣಿಯ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಬೀದರ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀಗಳು, ದೇಶಕ್ಕೆ ಅಪಾಯ ಇದೆ, ಸಾವು ನೋವಾಗುವ ಲಕ್ಷಣಗಳಿದ್ದಾವೆ, 2 ಮಹಾನ್ ವ್ಯಕ್ತಿಗಳು ಸಾವಾಗತ್ತೆ ಅನ್ನುವಂತಹ ಸ್ಪಷ್ಟವಾದ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದು ಸಾಮಾನ್ಯವಾದ ಮಾತಲ್ಲ ವೀಕ್ಷಕರೇ. ಮಹಾ ವ್ಯಕ್ತಿಗಳು ಅಂತಂದ್ರೆ ಯಾರು? ರಾಜಕೀಯ ನಾಯಕರ, ಸಿನಿಮಾ ರಂಗದ ಗಣ್ಯರ ಅಥವಾ ಧಾರ್ಮಿಕ ಮುಖಂಡರ? ಶ್ರೀಗಳು ಹೆಸರನ್ನ ಹೇಳಿಲ್ಲ, ಆದರೆ ದೇಶಕ್ಕೆ ಅಪಾಯ ಅಂತ ಸೇರಿಸಿ ಹೇಳೋದನ್ನ ನೋಡ್ತಾ ಇದ್ರೆ ಇದು ಯಾವುದೋ ಉನ್ನತ ಸ್ಥಾನದಲ್ಲಿರುವವರ ಬಗ್ಗೆ ಇರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕಳೆದ ಬಾರಿ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಾಗ ಒಬ್ಬ ಮೇರು ನಟನ ಸಾವಾಗತ್ತೆ ಅಂತ ಹೇಳಿದ್ರು. ಅದಾದ ಕೆಲವು ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲುತ್ತಾರೆ. ಈಗ ಮತ್ತೆ 2 ಅಂತ 2 ಸಂಖ್ಯೆಯನ್ನ ಹೇಳಿದ್ದಾರೆ. ಇದು ಕೇವಲ ಅನಾರೋಗ್ಯದ ಸಾವ ಅಥವಾ ಅಪಘಾತವೋ ಅಥವಾ ಯಾವುದಾದ್ರೂ ದುರಂತವೋ ಅನ್ನೋದನ್ನ ಈಗಿನ ಚರ್ಚೆಯ ವಿಷಯವಾಗಿದೆ. ಒಟ್ನಲ್ಲಿ ಹೊಸ ವರ್ಷದ ಆರಂಭದಲ್ಲೇ ಈ ಮಾತು ಕೇಳಿ ಜನಸಾಮಾನ್ಯರು ಮತ್ತು ಭಕ್ತ ವಲಯದಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ರಾಜಕೀಯದ ವಿಷಯಕ್ಕೆ ಬರೋದಾದ್ರೆ, ಕಳೆದ 2 ತಿಂಗಳಿನಿಂದ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಒಂದೇ ರಾದ್ಧಾಂತ. ಅದೇನು ಅಂತಂದ್ರೆ, ಸಿದ್ದರಾಮಯ್ಯನವರು ಇಳಿತಾರೆ, ಡಿಕೆಶಿ ಅವರು ಸಿಎಂ ಆಗ್ತಾರೆ ಅಂತ ಕೆಲವರು ಹೇಳ್ತಾ ಇದ್ರು. 2.5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಈ ಗೊಂದಲಕ್ಕೆ ಕೋಡಿಶ್ರೀಗಳು ಫುಲ್ ಸ್ಟಾಪ್ ಇಟ್ಟಂತೆ ಕಾಣಿಸ್ತಾ ಇದೆ. ಕೋಡಿಶ್ರೀಗಳ ಭವಿಷ್ಯವಾಣಿ ಸ್ಪಷ್ಟವಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಷ್ಟ ಕಷ್ಟ ಕಷ್ಟ. ಅವರು 3 ಬಾರಿ ಕಷ್ಟ 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 ಅಂತ ಹೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿ ಸ್ಥಾನಕ್ಕೆ ಸದ್ಯಕ್ಕೆ ಸೇಫ್ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಾಗವರೇ ಮನಸ್ಸು ಮಾಡಿ ಕುರ್ಚಿ ಬಿಟ್ರೆ ಮಾತ್ರ ಬದಲಾವಣೆ ಸಾಧ್ಯ, ಇಲ್ಲದಿದ್ರೆ ಅವರನ್ನ ಯಾರೂ ಕೂಡ ಇಳಿಸೋದಕ್ಕೆ ಸಾಧ್ಯವೇ ಇಲ್ಲ, ಅವರು ಕೆಳಗಿಳಿಯೋದೂ ಇಲ್ಲ ಅಂತ ಶ್ರೀಗಳು ಖಡಕ್ಕಾಗಿ ಹೇಳಿದ್ದಾರೆ. ಇದಕ್ಕೆ ಬಲವಾದ ಕಾರಣಗಳನ್ನು ಕೂಡ ನೀಡಿದ್ದಾರೆ. ಯುಗಾದಿ ಹಬ್ಬದವರೆಗೂ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುವ ಯಾವುದೇ ಲಕ್ಷಣಗಳು ಇಲ್ಲ. ಹೈಕಮಾಂಡ್ ಏನೇ ಕಸರತ್ತು ಮಾಡಿದ್ರೂ ಗ್ರಹಗತಿಗಳು ಸಿದ್ದರಾಮಯ್ಯ ಪರವಾಗಿ ಇವೆ ಅನ್ನೋದು ಶ್ರೀಗಳ ಲೆಕ್ಕಾಚಾರವಾಗಿದೆ. ಇನ್ನು ವೀಕ್ಷಕರೇ, ಈ ಬಾರಿಯ ಭವಿಷ್ಯದಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿದ್ದು ಶ್ರೀಗಳು ನುಡಿದಿರುವ ಐತಿಹಾಸಿಕ ಉಲ್ಲೇಖ. ಸಿದ್ದರಾಮಯ್ಯ ಅವರ ಕುರ್ಚಿ ಯಾಕೆ ಭದ್ರವಾಗಿದೆ ಅನ್ನೋದಕ್ಕೆ ಶ್ರೀಗಳು ಹಾಲುಮತ ಸಮಾಜದ ಹಿನ್ನೆಲೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಶ್ರೀಗಳು ಹೇಳಿದ್ದು ಹೀಗೆ: ಹಾಲುಮತ ಸಮಾಜದವರ ಕೈಗೆ ಅಧಿಕಾರ ಬಂದ್ರೆ ಅದನ್ನ ಅವರಿಂದ ಬಿಡಿಸ್ಕೊಳ್ಳೋದು ಕಷ್ಟ, ಇದು ಇತಿಹಾಸ. ಇದಕ್ಕೆ ಸಾಕ್ಷಿಯಾಗಿ ಅವರು 3 ಐತಿಹಾಸಿಕ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯ, ದಕ್ಷಿಣ ಭಾರತದ ಕೀರ್ತಿ ಪತಾಕೆ ಹಾರಿಸಿದ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದ್ದ ಹಕ್ಕ ಬುಕ್ಕರು ಹಾಲುಮತದವರು. ಅವರು ಸಾಮ್ರಾಜ್ಯ ಕಟ್ಟಿದ ಮೇಲೆ ಎಷ್ಟೋ ವರ್ಷ ಆಳಿದ್ರು. ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ್, ಹಿಂದೂ ಸಾಮ್ರಾಜ್ಯದ ಕನಸು ಕಂಡ ಶಿವಾಜಿ ಮಹಾರಾಜ್ ಅವರು ಕೂಡ ಇದೇ ಪರಂಪರೆಗೆ ಸೇರಿದವರು. ಅಹಲ್ಯಾಬಾಯಿ ಹೋಳ್ಕರ್, ಕಾಶಿ ವಿಶ್ವನಾಥನ ದೇವಾಲಯ ಜೀರ್ಣೋದ್ಧಾರ ಮಾಡಿದ ಪುಣ್ಯ ಸ್ತ್ರೀ ಅಹಲ್ಯಾಬಾಯಿ ಕೂಡ ಹಾಲುಮತದವರು. ಇಂತಹ ಪ್ರಾಚೀನ ಮತ್ತು ದೈವ ಭಕ್ತ ಸಮಾಜದಿಂದ ಬಂದಿರುವ ಮೊದಲ ಮುಖ್ಯಮಂತ್ರಿ ಅಂತಂದ್ರೆ ಅವರೇ ಸಿದ್ದರಾಮಯ್ಯನವರು. ಹೀಗಾಗಿ ಅವರಿಗೆ ದೈವ ಬಲ ಇದೆ. ಒಮ್ಮೆ ಅಧಿಕಾರ ಹಿಡಿದ್ರೆ ಅವರು ಸುಲಭವಾಗಿ ಬಿಟ್ಟುಕೊಡೋದಿಲ್ಲ ಅನ್ನೋದು ಶ್ರೀಗಳ ವಿಶ್ಲೇಷಣೆ. ಇದು ಕೇವಲ ಜಾತಿ ಲೆಕ್ಕಾಚಾರ ಅಲ್ಲ, ಇದೊಂದು ಅಧಿಕಾರ ಹಿಡಿಯುವ ಗುಣ ಅಂತ ಶ್ರೀಗಳು ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಚಾರ ವೀಕ್ಷಕರೇ, ಫೆಬ್ರವರಿಯಲ್ಲಿ ರಾಜ್ಯ ಬಜೆಟ್ ಮಂಡನೆಯಾಗಲಿದೆ. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಜೆಟ್ಗೂ ಮುನ್ನ ಸಿದ್ದರಾಮಯ್ಯನವರು ಸಿಎಂ ಚೇಂಜ್ ಆಗ್ತಾರೆ ಅಂತ, ಡಿಕೆ ಶಿವಕುಮಾರ್ ಅವರು ಬಜೆಟ್ ಓದುತ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಕೋಡಿಶ್ರೀಗಳು ಇದಕ್ಕೆ ತಣ್ಣೀರು ಎರಚಿದ್ದಾರೆ. ರಾಜ್ಯ ಬಜೆಟ್ ಅನ್ನ ನಾವು ಬಂಡಾರ ಬಜೆಟ್ ಅಂತ ಕರಿತೀವಿ. ಈ ಬಾರಿಯ ಬಜೆಟ್ ಕೂಡ ಸಿದ್ದರಾಮಯ್ಯನವರ ಕೈಯಲ್ಲೇ ಆಗತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅಂದರೆ ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯೋದು ಗ್ಯಾರಂಟಿ. ಇದು ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಮತ್ತು ಸಿಎಂ ಆಗ್ತೀನಿ ಅಂತ ಕಾಯ್ತಾ ಇರೋ ನಾಯಕರಿಗೆ ದೊಡ್ಡ ನಿರಾಸೆ ತಂದಿದೆ. ಹಾಗಾದ್ರೆ ಡಿಕೆಶಿ ಕಥೆ ಏನು ಅಂತ ಕೇಳಿದ್ರೆ ಶ್ರೀಗಳು ನಗ್ತಾ ಉತ್ತರ ಕೊಟ್ಟಿದ್ದಾರೆ. ಡಿಕೆಶಿ ನಮಗೆ ಬೇಕಾದವರೇ,
ಪರಿಚಯಸ್ಥರು, ಆದರೆ ಅವರ ಬಗ್ಗೆ ಈಗ ಹೇಳುವ ಪ್ರಸಂಗ ಇಲ್ಲ ಅಂತ ಜಾರ್ಕೊಂಡಿದ್ದಾರೆ. ಅಂದರೆ ಈಗ DKಶಿ ಅವರಿಗೆ ಯೋಗ ಕೂಡಿ ಬಂದಿಲ್ವಾ ಅನ್ನೋ ಅನುಮಾನ ಕೂಡಿ ಬರ್ತಾ ಇದೆ. ಇನ್ನು ಶ್ರೀಗಳ ಭವಿಷ್ಯದಲ್ಲಿ ಯಾವಾಗಲೂ ಒಂದು ಡೆಡ್ಲೈನ್ ಇರುತ್ತೆ. ಈ ಬಾರಿ ಆ ಡೆಡ್ಲೈನ್ ಯುಗಾದಿ ಕಳೆದ ಮೇಲೆ ಏನಾಗತ್ತೆ ಅಂತ ನಾನು ಆಗಲೇ ಹೇಳ್ತೀನಿ ಅಂತ ಸಸ್ಪೆನ್ಸ್ ಇಟ್ಟಿದ್ದಾರೆ. ಇದರರ್ಥ ಏನು? ಜ್ಯೋತಿಷಾಸ್ತ್ರದ ಪ್ರಕಾರ ಯುಗಾದಿ ಅಂತಂದ್ರೆ ಹೊಸ ಸಂವತ್ಸರ, ಗ್ರಹಗಳ ಸ್ಥಾನ ಬದಲಾಗುವ ಕಾಲ. ಬಹುಶಃ ಏಪ್ರಿಲ್ ನಂತರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ? ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿ ಲೋಕಸಭೆ ಚುನಾವಣೆ ರಿಸಲ್ಟ್ ನೋಡಿಕೊಂಡು ನಂತರ ಏನಾದರೂ ನಿರ್ಧಾರ ಮಾಡ್ತಾರಾ? ಶ್ರೀಗಳು ಯುಗಾದಿ ನಂತರ ಹೇಳ್ತೀನಿ ಅಂದುಕೊಂಡಿರೋದು ಕುತೂಹಲವನ್ನು ಡಬಲ್ ಮಾಡಿದೆ. ಇನ್ನು ವೀಕ್ಷಕರೇ, ನಾವು ಕೋಡಿಶ್ರೀಗಳ ಮಾತನ್ನ ಯಾಕೆ ಸೀರಿಯಸ್ ಆಗಿ ತಗೊಳ್ತೀವಿ ಅಂತಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್. ಈ ಹಿಂದೆ ಯಡಿಯೂರಪ್ಪನವರು CM ಸ್ಥಾನದಿಂದ ಇಳಿಯುವಾಗ ಕಣ್ಣೀರು ಹಾಕುತ್ತಾ ಇಳಿತಾರೆ ಅಂತ ಹೇಳಿದ್ರು ಇದೇ ಕೋಡಿಶ್ರೀಗಳು. ಅದು ನಿಜವಾಯಿತು. ಕೊರೋನಾ ಬರೋ ಮುನ್ನ ಗಾಳಿಯಲ್ಲಿ ರೋಗ ಬರುತ್ತೆ, ಜನ ನೊಣಗಳಂತೆ ಸಾಯ್ತಾರೆ ಅಂತ ಹೇಳಿದ್ರು ಇದೇ ಕೋಡಿಶ್ರೀಗಳು. ಅದು ಕೂಡ ನಿಜವಾಯಿತು. ಮಳೆ ಮತ್ತು ಪ್ರವಾಹದ ಬಗ್ಗೆ ಹೇಳಿದ್ದು ಕೂಡ ನಿಜವಾಗಿದೆ. ಈಗ ಇಬ್ಬರು ಮಹಾನ್ ವ್ಯಕ್ತಿಗಳ ಸಾವು ಮತ್ತು ರಾಜಕೀಯ ಅಸ್ಥಿರತೆ ಬಗ್ಗೆ ಹೇಳಿರೋದು ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ ಎನ್ನುವುದನ್ನು ಕಾಲವೇ ಉತ್ತರಿಸಬೇಕು. ಅಂತಿಮವಾಗಿ ಹೇಳೋದಾದರೆ ಕೋಡಿಶ್ರೀಗಳ ಪ್ರಕಾರ ರಾಜ್ಯ ಸರ್ಕಾರ ಸದ್ಯಕ್ಕೆ ಸೇಫ್ ಆಗಿದೆ. ಸಿದ್ದರಾಮಯ್ಯನವರು ಫುಲ್ ಸೇಫ್ ಆ್ಯಂಡ್ ಪವರ್ಫುಲ್ ಆಗಿದ್ದಾರೆ. ಆದರೆ ದೇಶದ ಮಟ್ಟದಲ್ಲಿ ಏನು ದುರಂತ ಕಾದಿದೆಯೋ ಅನ್ನೋದು ಎಲ್ಲರಿಗೆ ಆತಂಕಕಾರಿ ವಿಷಯವಾಗಿದೆ. ಇನ್ನು ಮಳೆ ಬೆಳೆಯ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅವರ ಭವಿಷ್ಯವಾಣಿ ಯಾವತ್ತೂ ಕೂಡ ಸುಳ್ಳಾಗಿಲ್ಲ. ಈ ಸರ್ತಿಯೂ ಕೂಡ ನಿಜವಾದರೆ ಕೋಡಿಶ್ರೀಗಳು ಕರ್ನಾಟಕದ ಪಾಲಿಗೆ ಅವರು ನಾಸ್ಟ್ರಾಡಾಮಸ್ ಮತ್ತು ಬಾಬಾ ವಾಂಗ ಅಂತಾನೆ ಹೇಳಬಹುದು. ಈ ಕೋಡಿಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.